ಕೆಎಸ್ಆರ್ಟಿಸಿ ಬಸ್ ಮೇಲಿನ ಜಾಹೀರಾತಿಗೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಬ್ರೇಕಿಂಗ್ ಇದು. ಬಸ್ ಮೇಲಿನ ಜಾಹೀರಾತು ಮುಟ್ಟಿದ್ರೆ ಬೀಳುತ್ತೆ ಎಫ್ಐಆರ್. ಕೆಲವು ವ್ಯಕ್ತಿಗಳಿಂದ ಸರ್ಕಾರಿ ಬಸ್ಸುಗಳಲ್ಲಿನ ಜಾಹೀರಾತು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಬಸ್ ಮೇಲಿನ ಜಾಹೀರಾತು ತೆರವು ಕಾನೂನು ಬಾಹಿರ ಎಂದ ಕೆಎಸ್ಆರ್ಟಿಸಿ. ಎಎಸ್ಸಿಐ ನಿಯಮ ಪ್ರಕಾರ ಬಸ್ ಮೇಲೆ ಜಾಹೀರಾತು ಅಳವಡಿಕೆ ಮಾಡಬಹುದು. ಕೆಲವು ವ್ಯಕ್ತಿಗಳಿಂದ ಸ್ವಯಂ ಪ್ರೇರಿತರಾಗಿ ಕೆಎಸ್ಆರ್ಟಿಸಿ ಬಸ್ಗಳ ಮೇಲಿನ ಜಾಹೀರಾತು ಬೋರ್ಡ್ಗಳನ್ನು ಹರಿಯಲಾಗ್ತಾ ಇದೆ. ಎಎಸ್ಸಿಐ ನಿಯಮ ಪ್ರಕಾರ ಬಸ್ ಮೇಲೆ ಜಾಹೀರಾತು ಅಳವಡಿಕೆ ಮಾಡಬಹುದು. ಆದರೆ ಇತ್ತೀಚೆಗೆ ಕೆಲವರಿಂದ ಅಕ್ರಮವಾಗಿ ಬಸ್ ಮೇಲಿನ ಜಾಹೀರಾತು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಬಸ್ ಮೇಲಿನ ಜಾಹೀರಾತು ಅಳವಡಿಕೆ ನಿಗಮಕ್ಕೆ ಸಾರಿಗೆಯೇತರ ಆದಾಯದ ಮೂಲ ಅದು. ಇನ್ನು ಮೇಲೆ ಸಾರ್ವಜನಿಕರು ಜಾಹೀರಾತು ತೆರವು ಮಾಡಿದ್ರೆ ದೂರು ನೀಡಿ ಎಫ್ಐಆರ್ ದಾಖಲಿಸಿ. ಬಸ್ ಮೇಲಿನ ಜಾಹೀರಾತು ಬಗ್ಗೆ ಆಕ್ಷೇಪ ಇದ್ರೆ ದೂರು ಸಲ್ಲಿಕೆ ಮಾಡಬಹುದು ನಿಯಮದ ಪ್ರಕಾರ. ಹಂಗಂತ ಬಂದು ಹರಿಯೋದಲ್ಲ. ಅದನ್ನು ಬಿಟ್ಟು ಕೆಲ ವ್ಯಕ್ತಿಗಳು ಬಸ್ಗಳಿಗೆ ಹಾನಿ ಜೊತೆ ಜಾಹೀರಾತು ತೆರವು ಮಾಡ್ತಾ ಇದ್ದಾರೆ. ಬಸ್ಗಳ ಮೇಲಿನ ಜಾಹೀರಾತು ತೆರವು ಖಂಡಿಸಿದ ಎಂಡಿ ಅಕ್ರಮ್ ಪಾಷಾ, ಯಾರೇ ಆಗಲಿ ಬಸ್ ಮೇಲಿನ ಜಾಹೀರಾತು ತೆರವು ಮಾಡಿದ್ರೆ ಕಾನೂನು ಕ್ರಮ ತೆಗೆದುಕೊಳ್ಳಿ. ಎಲ್ಲ ಡಿಸಿಗಳಿಗೆ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಪಾಷಾ ಸುತ್ತೋಲೆ. ಫೆಬ್ರವರಿ 15ರ ಒಳಗೆ ತಂಬಾಕು ಉತ್ಪನ್ನ ಜಾಹೀರಾತು ನಾವೇ ತೆರವು ಮಾಡುತ್ತೇವೆ. ಸಾರ್ವಜನಿಕರು ಯಾರು ಬಸ್ ಮೇಲಿನ ಜಾಹೀರಾತು ಟಚ್ ಮಾಡುವಂತಿಲ್ಲ. ಬಸ್ ಮೇಲಿನ ಜಾಹೀರಾತು ಮುಟ್ಟಿದ್ರೆ ಬೀಳುತ್ತೆ ಎಫ್ಐಆರ್. ಸರಿ, ಕೆಎಸ್ಆರ್ಟಿಸಿ ಬಸ್ ಮೇಲಿನ ತಂಬಾಕು ಜಾಹೀರಾತು, ರಾಜ್ಯಕ್ಕೆ ಮಾರಕ ಅನ್ನಿಸೋ ತರಹದ ಜಾಹೀರಾತು, ಅದನ್ನು ಅಳವಡಿಸಬಾರದು ಅಂತ ಹೇಳಿ ಜನಾಗ್ರಹಗಳು ಶುರುವಾದಾಗ ಅದಕ್ಕೆ ಕೆಎಸ್ಆರ್ಟಿಸಿ ಮಣಿತು. ಸಂಬಂಧಪಟ್ಟಂತಹ ಅಧಿಕಾರಿಗಳು, ಸಂಬಂಧಪಟ್ಟಂತಹ ವ್ಯಕ್ತಿಗಳು ನಿಯಮದ ಪ್ರಕಾರ ಸುತ್ತೋಲೆಯನ್ನು ಹೊರಡಿಸಿದ್ರು. ಫೆಬ್ರವರಿ 15ರ ಒಳಗಾಗಿ ಆ ಜಾಹೀರಾತನ್ನು ನಾವು ತೆರವುಗೊಳಿಸ್ತೀವಿ. ನಿಯಮದ ಪ್ರಕಾರ ಎಎಸ್ಸಿಐ ಹೇಳೋ ಪ್ರಕಾರ ಜಾಹೀರಾತನ್ನು ಹಾಕಬಹುದು. ಅದನ್ನು ನಾವು ಗಡುವಿನ ಆಧಾರದ ಮೇಲೆ ತೆರವು ಮಾಡ್ತೀವಿ. ಅದಕ್ಕೊಂದಷ್ಟು ಟೈಮ್ ಬೇಕು. ಹಂಗಂದ ಮಾತ್ರಕ್ಕೆ ಕಂಡು ಕಡೆಯಲ್ಲಿ ಬಸ್ಗಳ ಮೇಲೆ ದಾಳಿ ಮಾಡೋದು, ಅದರಲ್ಲಿರ್ತಕ್ಕಂತಹ ಪೋಸ್ಟರ್ಗಳನ್ನು ಹರಿದು ಹಾಕೋದು, ಇದು ಸಮಾಜಕ್ಕೆ ಬೇರೆ ತರಹದ ಸಂದೇಶಗಳನ್ನು ಕೊಡುತ್ತೆ. ಪೊಲೀಸರ ಡ್ಯೂಟಿ ಪೊಲೀಸರು ಮಾಡಬೇಕಲ್ಲ. ಪೊಲೀಸರ ಕೆಲಸವನ್ನು ಯಾವುದೋ ಸರ್ವೇ ಸಾಧಾರಣ ವ್ಯಕ್ತಿ ಮಾಡೋದಕ್ಕಾಗುತ್ತಾ? ಆಗಲ್ಲ. ಒಂದೊಂದು ನಿಯಮಕ್ಕೂ ಒಂದೊಂದು ಜವಾಬ್ದಾರಿಯುತವಾದಂಥ ಇಲಾಖೆಗಳಿದ್ದಾವೆ. ಆ ಇಲಾಖೆ ಕೆಲಸ ಮಾಡಿದ್ರೆ ಮಾತ್ರ ಅದು ನಿಯಮದ ಪ್ರಕಾರ ಅಂತ ಕರೆಸ್ಕೊಳ್ಳೋದು. ಯಾರೋ ಬರ್ತಾರೆ, ಬಸ್ಗಳ ಮೇಲೆ ದಾಳಿ ಮಾಡ್ತಾರೆ, ಅದರ ಪೋಸ್ಟರ್ಗಳನ್ನು ಹರಿದು ಹಂಚಾಕ್ತಾರೆ, ಅದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಡ್ತಾರೆ. ಆಗ ಜನಸಾಮಾನ್ಯರಿಗೆ ಇದರಿಂದ ಹೊರಹೊಮ್ಮಬಹುದಾದ ಸಂದೇಶ ಏನು? ಯಾರು ಬೇಕಾದರೂ ಕಾನೂನನ್ನು ಕೈಗೆತ್ಕೊಳ್ಬಹುದಾ ಅನ್ನೋ ತರಹದ ಸಣ್ಣ ಸಂದೇಶ ಹೋಗುತ್ತಲ್ಲ. ಆಗ ನಿಯಮಗಳು, ಶಿಷ್ಟಾಚಾರಗಳು, ಸಂಪ್ರದಾಯಗಳು ಅದರ ಮೇಲೆ ಬೆಂಕಿ ಇಟ್ಟಂಗೆ ಆಗುತ್ತೆ. ನಿಯಮಗಳನ್ನು ಮೀರಿ ಯಾರೂ ಕೂಡ ಹೋಗಬಾರ್ದು. ಕನ್ನಡ ಪರ ಹೋರಾಟಗಾರರ ಮೇಲೆ ಇಲಾಖೆಗೂ ಕೂಡ ಗೌರವಗಳಿದ್ದಾವೆ. ಈ ತಂಬಾಕು ತರಹದ ಜಾಹೀರಾತುಗಳಿಂದ ಮನುಷ್ಯರಿಗೆ ಆಗಬಹುದಾದ ಲಾಭಗಳೇನೂ ಇಲ್ಲ. ಡಿಪೋದವ್ರು ಬೇಕಾದರೆ 2 ಬಸ್ಸನ್ನು ಎಕ್ಸ್ಟ್ರಾ ಖರೀದಿ ಮಾಡ್ಕೋಬಹುದು, ದುಡ್ಡು ಮಾಡ್ಬೋದು. ಆದರೆ ಅದರಿಂದ ಆಗಬಹುದಾದ ಅನಾಹುತಗಳು, ಅದರಿಂದ ಹೊರಹೊಮ್ಮುವಂತಹ ಸಂದೇಶ ಅತಿ ಕೆಟ್ಟ ಸಂದೇಶ. ರಾಜ್ಯಕ್ಕೆ ಅದರಿಂದ ಹಾನಿಯೇ ಇರೋದು, ಒಂದು ನಯಾ ಪೈಸದ ಲಾಭ ಇಲ್ಲ. ಹಾಗಾಗಿ ಆ ತರಹದ ಜಾಹೀರಾತುಗಳನ್ನು ಹಾಕಬಾರ್ದು ಅಂತ ಹೇಳಿ ಕನ್ನಡ ಪರ ಹೋರಾಟಗಾರರು ಕೂಡ ಆಕ್ರೋಶಿತರಾಗಿ ಮಾತನಾಡ್ತಾ ಇದ್ರು. ಅದಕ್ಕೆ ಮಡಿದಂತಹ ಸರ್ಕಾರವು ಕೂಡ ಅದರ ಮೇಲೆ ಅದರ ಒತ್ತಡಕ್ಕೆ ಒಳಗಾಗಿ ಈಗ ತೆರವು ಕಾರ್ಯಾಚರಣೆಯು ಶುರು ಮಾಡಿದೆ. ಫೆಬ್ರವರಿ 15ರ ಒಳಗಾಗಿ ಕಾಂಟ್ರಾಕ್ಟ್ ಕ್ಲೋಸ್ ಆದ ನಂತರ ಈ ತರಹದ ಜಾಹೀರಾತು ಇರೋದಿಲ್ಲ. ಅದಕ್ಕೂ ಮುಂಚಿತವಾಗಿ ದುಡುಕಿ ಯಾರಾದರೂ ಬಸ್ಗಳ ಮೇಲಿನ ಪೋಸ್ಟರ್ಗಳನ್ನು ಹರಿಯುವಂತಹದ್ದು, ಕಲ್ಲು ಹೊಡೆಯುವಂತಹದ್ದು ಹೀಗೆ ಮಾಡಿದ್ರೆ ಅಂಥವರ ವಿರುದ್ಧ ಕಾನೂನು ಕ್ರಮ ಜಾರಿಯಾಗುತ್ತೆ ಅಂತ ಹೇಳಿ ಈಗ ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.